ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಟೆಂಡರ್ ಕರೀತಕ್ಕಂಥದ್ದು ಆಸ್ಪತ್ರೆದು ಕೇಂದ್ರ ಸರ್ಕಾರ ಕರೀತದೆ. ಡಿಮಾಲಿಷ್ ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಅಲ್ಲಿ ಒಪ್ಪಿಕೊಂಡು ಅಲ್ಲೇ ಮಾಡಬೇಕಂತಕ್ಕಂಥದ್ದು ವಾದ. ಇದು ಭಾಳ ವರ್ಷದಿಂದಲೇ BJP ಸರ್ಕಾರದಿಂದಲೇ ಇದನ್ನು ಬೆಳೆಸಬೇಕು, ಇದನ್ನು ಬೆಳೆಸಿ ಹೊಸದು ಮಾಡಬೇಕಂತಂದಾಗ ಅಭಯ್ ಪಾಟೀಲ್ರವರು ಅವ್ರು ಯಾವುದೋ ಒಂದು ಏರಿಯನ್ನು ತೋರಿಸಿದ್ರು. ನಾನು ಸ್ವತಃ ಅಲ್ಲಿ ಹೋಗಿದ್ದೆ. ನಾನು ಸ್ವತಃ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಜಾಗ ಸೂಕ್ತ ಅಲ್ಲ ಅಂಥೇಳಿ ಭಾಳಷ್ಟು ಜನರು ಇಲ್ಲೇ ಬಂದದ್ದು ಸೆಂಟ್ರಲ್ಲಿದೆ, ಇಲ್ಲೇ ಮಾಡಬೇಕಂತಕ್ಕಂಥ ತೀರ್ಮಾನ ಬೋರ್ಡ್ನಿಂದ ಮಾಡಿ ಕಳಿಸಿದ್ವಿ. ಟೆಂಡರ್ ಕರಿಬಾರ್ದಂಥದ್ದು ಕೇಂದ್ರ ಸರ್ಕಾರನ ಮಾಡೋದು. ಟೆಂಡರ್ ಕೂಡ ಕರೆದಾಗಿದೆ. 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ. ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದೆ. ಇನ್ನೊಂದು 2-3 ಬಾಕಿ ಇದೆ. ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಮಾರ್ಚ್ 2025 3ನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದದ್ರಿಂದ 3ನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ. ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ. ಅದರ ಮೇಲೆ ಚರ್ಚೆ ಮಂಗಳವಾರ, ಬುಧವಾರ, ಗುರುವಾರ ನಡೀತದೆ. 7ನೇ ತಾರೀಕು ಶುಕ್ರವಾರ 25-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ. 25-26ನೇ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ. ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ. ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ತೀರ್ಮಾನ ಮಾಡ್ತೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹುಬ್ಬಳ್ಳಿಯ ಘಟಕದಿಂದ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ರಾಜ್ಯ ಸರ್ಕಾರ ಏನು ಹೊರಡಿಸ್ತಾ ಇದೆ. ಫ್ರೀ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಅಭಿನಂದನೆ ಸಲ್ಲಿಸ್ತೀನಿ ರಾಜ್ಯ ಸರ್ಕಾರಕ್ಕೆ. ಆದ್ರೆ ಫ್ರೀ ಎಜುಕೇಶನ್ ಘೋಷಣೆ ಮಾಡ್ಬೇಕು ರಾಜ್ಯ ಸರ್ಕಾರ. ಹಣ ಇಲ್ಲ ಅಂತ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಭಿಕ್ಷಾಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹಣ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ವಿಶ್ವವಿದ್ಯಾಲಯ ದುಡ್ಡಿಲ್ಲ ಅಂದ್ರೆ ನಾವು ವಿದ್ಯಾರ್ಥಿಗಳು ಹಣ ಸಂಗ್ರಹ ಮಾಡ್ತೀವಿ. ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ 9 ವಿಶ್ವವಿದ್ಯಾಲಯಗಳನ್ನ ಹಿಂದಿನ ದಿನಗಳಲ್ಲಿ ಸ್ಯಾಂಕ್ಷನ್ ಆಗಿದ್ವು. ಆದ್ರೆ ಇವಾಗ ನಿಧಿ ಸಂಗ್ರಹ ಇಲ್ಲ ಅಂತ ಹೇಳಿ ಆ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಒಂದೊಂದು ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರ ಇದೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿನಿ ಸಲುವಾಗಿ ಒಂದು ರೈಲ್ವೆ ಸ್ಟೇಷನ್ ಅನ್ನ ಬಂದ್ ಮಾಡುದಿಲ್ಲ ಅಂತಂದ್ರೆ ಸುಮಾರು 10,000ದಿಂದ ಜಾಸ್ತಿ ಸ್ಟೂಡೆಂಟ್ಗಳು ಕಲಿತಕ್ಕಂತ ವಿಶ್ವವಿದ್ಯಾಲಯಗಳನ್ನ ಯಾರನ್ನ ಕೇಳಿ ಮುಚ್ಚಾಕ್ತಿದ್ದಾರೆ ಅನ್ನೋದು ನಮ್ಮ ವಿದ್ಯಾರ್ಥಿ ಪರಿಷತ್ ಇವತ್ತು ಬೀದಿಗಿಳಿದು ಭಿಕ್ಷಾಟನೆ ಮಾಡ್ತಾ ಇದೆ. ಈ ನಿಧಿ ಸಂಗ್ರಹ ಏನಾದ್ರೂ ಕೊಟ್ಟಾದ್ರೂ ನಾವು ನಮ್ಮ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ತೀವಿ ಅಂತ ಸರ್ಕಾರ ಮೊರೆ ಹೋಗ್ತಾ ಇದೀವಿ. ಸರ್ಕಾರ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು. ಎಲ್ಲಿ ಶಿಕ್ಷಣ ಇರುತ್ತೋ ಅಲ್ಲಿ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಎಲ್ಲಿ ರಾಷ್ಟ್ರ ನಿರ್ಮಾಣ ಆಗುತ್ತೋ ಅಲ್ಲಿರ್ತಕ್ಕಂಥ ನಾಗರಿಕರು, ಅಲ್ಲಿರ್ತಕ್ಕಂಥ ಬೇರೆ ಸಾರ್ವಜನಿಕರು ಒಳ್ಳೆ ರೀತಿಯಿಂದ ಜೀವನವನ್ನ ನಡೆಸೋಕೆ ಸಹಾಯ ಆಗುತ್ತೆ. ಅದು ದಯವಿಟ್ಟು ಸರ್ಕಾರ ಇದನ್ನ ತೀವ್ರವಾಗಿ ನಾವು ಸರ್ಕಾರದ ನಡೆಯನ್ನು ತೀವ್ರ ಖಂಡನೆ ಮಾಡಿ
ಸರ್ಕಾರ ಶಿಕ್ಷಣವನ್ನು ಉಳಿಸ್ಬೇಕು, ಶಿಕ್ಷಣವನ್ನು ಬೆಳೆಸೋದ್ರಿಂದ ದೇಶವನ್ನ ಕಟ್ಟಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕುಟುಂಬ ಅನ್ನೋದು ಕಷ್ಟ ಅನ್ನೋದು ಏನು ಅರ್ಥನೇ ಆಗ್ತಾ ಇರಲಿಲ್ಲ. ಮುಂಚೆ ಜೀವನ ಅನ್ನೋದು ತುಂಬ ಕಷ್ಟ ಇತ್ತು. ಇವತ್ತಿನ ಕಾಲಕ್ಕೆ ಈ ಕೆಲಸ ಬಂದಾಗಲಿದ್ದ ನಮ್ಮ ತಾಯಿ ಮಕ್ಕಳೆಲ್ಲ ಸುಖವಾಗಿ ಇವತ್ತು ನಾನು ಕಷ್ಟಪಟ್ಟಿದ್ದಕ್ಕೂ ನಮ್ಮ ಮಕ್ಳಿಗೊಂದು ಗುಟ್ಟು ಕೊಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ ಸರ್. ಇನ್ನೂ ಇಷ್ಟು ಕಷ್ಟಪಟ್ಟರು ಕೂಡ ಮಾಡ್ತೀನಿ ಅನ್ನೋ ನಂಬಿಕೆ ನಮಗೆ ಎಷ್ಟು ಉಲ್ಲಾಸವಾಗಿದೆ ಅಂದರೆ ಈ ಕೆಲಸ ಏನೋ ನಮಗೆ ಸ್ವತಂತ್ರ. ಇವಾಗ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ನಾವು 10 ರೂಪಾಯಿ ತಿಂತೀವಿ, ನಮ್ಮ ಮಕ್ಕಳು ಮರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಈ ಕೆಲಸ ಮಾಡ್ತಿದ್ದೀವಿ ಸರ್. ಹೋಗಿ ಮತ್ತೆ ಫಾರಂ ನಂಬರ್ 6 ಇದು ಮಾಡಿದ್ದಕ್ಕೆ ಅವ್ರು ಕೆರೆ ಕೆಲಸ ಕೊಟ್ಟರು, ಕೆರೆ ಹೂಳೆತ್ತ ಕೆಲಸ. ಅವಾಗಿಂದ ಒಂದು ಸ್ಟಾರ್ಟಿಂಗಲ್ಲಿ ಒಂದು 50 ಜನ 40 ಜನ ಹಂಗೆ ಬಂದರು. ಮತ್ತು ಪೇಮೆಂಟ್ ಇವಾಗ ಕರೆಕ್ಟಾಗಿ ಬಂತು 350. ಅವಾಗ ನಾನು ಅದಕ್ಕಿಂತ ಮುಂಚೆ ಹೋಗಿ ಎಲ್ಲರಿಗೂ ಹೇಳಿದೆ, ಇವಾಗ ಬೆಳಿಗ್ಗೆ ನೀನು ಎದ್ದು ಏನಾರು ಬೇರೆ ಕೆಲಸಕ್ಕೆ ಹೋದರೆ ಬರೀ 150 ರೂಪಾಯಿ 100 ರೂಪಾಯಿ ಸಿಗುತ್ತೆ. ಇವಾಗ ಇದು 350 ಬರುತ್ತೆ. 1-2 ಅವರಲ್ಲಿ ಕೆಲಸ ಮುಗಿಸ್ಬಿಟ್ಟು ಬಂದು ನೀವು ಸಪ್ರೇಟಾಗಿ ಹೋಗ್ಬೋದು ಅಂತ ಸ್ವಲ್ಪ ಮಾಹಿತಿ ಕೊಟ್ವಿ ಸರ್. ಭಾಳ ಜನಕ್ಕೆ 200-250 ಜನ ಮಾಡ್ತಾ ಇದ್ದಾರೆ ಸರ್ ಕೆಲಸ. ಇವಾಗ NRG ಕೆಲಸಕ್ಕೆ ಇಲ್ಲಿಗೆ ತಿಂಗಳು ದಟ್ಟಿ ನಾವು ಬರ್ತಾ ಇದ್ದೀವಿ. ಅದರಿಂದ 350 ರೂಪಾಯಿ 60 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ಬೆಳಿಗ್ಗೆ ಬಂದು ಕೆಲಸ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಸ್ವಂತ ಕೆಲಸನೂ ಮಾಡ್ಕೊತಾ ಇದ್ದೀವಿ. ಅದು ಕೂಡ ಕಲಾಗಿ ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೂ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಅದಾದಮೇಲೆ ಮುಂದೆ ಇನ್ನೂ ಒಂದು 50 ದಿನ ಹೆಚ್ಚಾಗಿ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ನಾವು ಕೆಲಸ ಪೂರೈಸ್ಕೊಂಡು ಹೋಗಿ ನಮ್ಮ ಖುಷಿ ಚಟುವಟಿಕೆ ಕೆಲಸಗಳನ್ನ ಕ್ಲೀನಾಗಿ ನಾವು ಮಾಡ್ಕೊತಾ ಇದ್ವಿ. ಅದರಿಂದ ಆ ದುಡ್ಡು ಈ ದುಡ್ಡು ಎಲ್ಲ ಜೊತೆಯಾಗಿ ನಮಗೆ ಭಾಳ ಅನುಕೂಲ ಆಗುತ್ತೆ. ಇವಾಗ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.